ಸಿಎಂ ಪುತ್ರ ಯತೀಂದ್ರಗೆ ಹೈಕಮಾಂಡ್ ಮೂಗುದಾರ ಹಾಕುವಂತ ಕೆಲಸವನ್ನ ಮಾಡುತ್ತಾ ಸಿಎಂ ಕುರ್ಚಿ ವಿಚಾರದ ಬಗ್ಗೆ ಮಾತನಾಡದಂತೆ ತಾಕೀತನ್ನ ಮಾಡಿದೆ ಹೈಕಮಾಂಡ್. ಪವರ್ ಶೇರಿಂಗ್ ಬಗ್ಗೆ ಏನು ಹೇಳುವುದಿಲ್ಲ ಅಂತ ಸಿಎಂ ಪುತ್ರ ಉತ್ತರವನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಹೈಕಮಾಂಡ್ ಮೂಗುದಾರವನ್ನ ಹಾಕ್ತಾ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಏನೇ ಪ್ರಶ್ನೆ ಮಾಡಿದ್ರು ಕೂಡ ಏನು ಮಾತಾಡೋದಿಲ್ಲ, ಏನು ಹೇಳೋದಿಲ್ಲ ಅಂತ ಹೇಳಿದ್ದಾರೆ. ಯಾವ ವಿಚಾರ ಅಲ್ಲ ಈಗ ಡೆಲ್ಲಿ ವಿಚಾರದಲ್ಲಿ ಕ್ಲಾರಿಫೈ ಬಂದಿದೆ. ಯಾವ ವಿಚಾರ ಸಿಎಂ ಅವರ ಆ ವಿಚಾರ ಮತ್ತೆ ಇನ್ನೇನು ಕೇಳಬೇಡ. ಅಲ್ಲ ಈಗ ಡೆಲ್ಲಿ ವಿಚಾರದಲ್ಲಿ ಕ್ಲಾರಿಫೈ ಬಂದಿದೆ. ಯಾವ ವಿಚಾರ ಸಿಎಂ ಅವರ ಆ ವಿಚಾರ ಮತ್ತೆ ಇನ್ನೇನು ಕೇಳಬೇಡ. ಅಲ್ಲ ಈಗ ಡೆಲ್ಲಿ ವಿಚಾರದಲ್ಲಿ ಕ್ಲಾರಿಫೈ ಬಂದಿದೆ. ಯಾವ ವಿಚಾರ ಸಿಎಂ ಅವರ ಆ ವಿಚಾರ ಮತ್ತೆ ಇನ್ನೇನು ಕೇಳಬೇಡ. ಅಲ್ಲ ಈಗ ಡೆಲ್ಲಿ ವಿಚಾರದಲ್ಲಿ ಕ್ಲಾರಿಫೈ ಬಂದಿದೆ. ಯಾವ ವಿಚಾರ ಸಿಎಂ ಅವರ ಆ ವಿಚಾರ ಮತ್ತೆ ಇನ್ನೇನು ಕೇಳಬೇಡ. ಅಲ್ಲ ಈಗ ಡೆಲ್ಲಿ ವಿಚಾರದಲ್ಲಿ ಕ್ಲಾರಿಫೈ ಬಂದಿದೆ. ಯಾವ ವಿಚಾರ ಸಿಎಂ ಅವರ ಆ ವಿಚಾರ ಮತ್ತೆ ಇನ್ನೇನು ಕೇಳಬೇಡ. ಅಲ್ಲ ಈಗ ಡೆಲ್ಲಿ ವಿಚಾರದಲ್ಲಿ ಟ್ರಾನ್ಸ್ಫರ್ ಮಿನಿಸ್ಟರ್ ಆರೋಪಕ್ಕೆ ಯತೀಂದ್ರ ಗರಂ ಆಗಿದ್ದಾರೆ. ಹಾದಿ ಬೀದಿಯಲ್ಲಿ ಹೋಗೋರಿಗೆ ಉತ್ತರ ಕೊಡೋದಕ್ಕಾಗೋದಿಲ್ಲ. ಪ್ರತಾಪ್ ಸಿಂಹ ಯತ್ನಾಳ್ಗೆ ಮಾಡೋದಕ್ಕೆ ಕೆಲಸ ಇಲ್ಲ ಅಂತ ಮೈಸೂರಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಇದೇ ಸಂದರ್ಭದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೀವು ವರ್ಗಾವಣೆ ಈಗ ಕೇಳಿ, ಇಲ್ಲಿ ಸರ್ಕಾರದ ವಿರುದ್ಧ ಸಿಎಂ ಅವ್ರ ವಿರುದ್ಧ ಟೀಕೆ ಮಾಡಕ್ಕೆ ಅವ್ರಿಗೆ ಯಾವುದು ಇಲ್ಲ ವಿಷಯಗಳು. ಸೊ ಹಾಗಾಗಿ ತಂದೆಯವ್ರ ಮೇಲೆ ಮಾಡೋಕ್ಕಾಗಲ್ಲ ಅಂತ ಹೇಳಿ ನನ್ನ ಸುಮ್ಮನೆ ಅನ್ನೆಸೆಸರಿ ಡ್ರ್ಯಾಗ್ ಮಾಡಿ ಸುಳ್ಳು ಆರೋಪಗಳನ್ನು ಮಾಡ್ತಿದ್ದಾರೆ. ಆಧಾರ ಕೊಟ್ಟರೆ ಅದು ಗಂಭೀರ ಆಗುತ್ತೆ. ಆಧಾರ ಎಲ್ಲಿ ಸುಮ್ಮನೆ ಬಾಯಿ ನೀವು ವರ್ಗಾವಣೆ ಈಗ ಕೇಳಿ, ಇಲ್ಲಿ ಸರ್ಕಾರದ ವಿರುದ್ಧ ಸಿಎಂ ಅವ್ರ ವಿರುದ್ಧ ಟೀಕೆ ಮಾಡಕ್ಕೆ ಅವ್ರಿಗೆ ಯಾವುದು ಇಲ್ಲ ವಿಷಯಗಳು. ಸೊ ಹಾಗಾಗಿ ತಂದೆಯವ್ರ ಮೇಲೆ ಮಾಡೋಕ್ಕಾಗಲ್ಲ ಅಂತ ಹೇಳಿ ನನ್ನ ಈ ಹಾದಿ ಬೀದಿಲಿ ಹೋಗೋರೆಲ್ಲ ಏನೇನೋ ಆರೋಪ ಮಾಡ್ತಾರೆ. ಅದಕ್ಕೆಲ್ಲ ಉತ್ತರ ಕೊಡ್ತಾ ಕೂತ್ಕೊಂಡ್ರೆ ಏನು? ಆಧಾರ ಇಲ್ಲದೆ ಸುಮ್ಮನೆ ಟೀಕೆ ಮಾಡಿದ್ರೆ ಅದಕ್ಕೆಲ್ಲ ಉತ್ತರ ಕೊಡ್ಕೊಳಕ್ಕಾಗತ್ತಾ? ಆಮೇಲೆ ಅದು ಕೊನೆನೇ ಇರೋದಿಲ್ಲ. ಸೊ ಹಾಗೆಲ್ಲ ಮತ್ತೆ ಯಾರು ಬಿಜೆಪಿಲಿ ಕೆಲಸ ಇಲ್ವೋ, ಯಾರು ಚಲಾವಣೆಯಲ್ಲಿ ಇಲ್ವೋ ಅಂಥವ್ರು ಆ ಥರ ಆರೋಪ ಮಾಡ್ತಾರೆ. ಅದಕ್ಕೆಲ್ಲ ನಾನು ಉತ್ತರ ಕೊಟ್ಕೊಂಡು ಕೂತ್ಕೊಂಡ್ರೆ ಇದು ಅದೇ ಕೆಲಸ ಆಗುತ್ತೆ. ಪ್ರತಾಪ್ ಸಿಂಹ ಯತ್ನಾಳ್ ಅವ್ರಿಗೆಲ್ಲ ಏನು ಕೆಲಸ ಇದೆ ಬಿಜೆಪಿಲಿ? ಅವ್ರಿಗೆ ಟಿಕೆಟ್ ಕೊಟ್ಟಿಲ್ಲ, ಹಾಗಾಗಿ ಕೆಲಸ ಇಲ್ಲದೆ ಮಾಡ್ತಾರೆ. ಅವರು ಚಲಾವಣೆಯಲ್ಲಿ ಇರಬೇಕು ಅಂತ. ಮತ್ತೆ ಬಿಜೆಪಿ IT ಸೆಲ್ಲು ಅವ್ರದ್ದು ನಂಬೇನೋ ಹಾಕಿದ್ದಾರೆ. ಬಟ್ ಸಿಎಂ ಪುತ್ರ ಯತೀಂದ್ರಗೆ ಹೈಕಮಾಂಡ್ ಮೂಗುದಾರ ಹಾಕುವಂತ ಕೆಲಸವನ್ನ ಮಾಡುತ್ತಾ ಸಿಎಂ ಕುರ್ಚಿ ವಿಚಾರದ ಬಗ್ಗೆ ಮಾತನಾಡದಂತೆ ತಾಕೀತನ್ನ ಮಾಡಿದೆ ಹೈಕಮಾಂಡ್. ಪವರ್ ಶೇರಿಂಗ್ ಬಗ್ಗೆ ಏನು ಹೇಳುವುದಿಲ್ಲ ಅಂತ ಸಿಎಂ ಪುತ್ರ ಉತ್ತರವನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಹೈಕಮಾಂಡ್ ಮೂಗುದಾರವನ್ನ ಹಾಕ್ತಾ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಏನೇ ಪ್ರಶ್ನೆ ಮಾಡಿದ್ರು ಕೂಡ ಏನು ಮಾತಾಡೋದಿಲ್ಲ, ಏನು ಹೇಳೋದಿಲ್ಲ ಅಂತ ಹೇಳಿದ್ದಾರೆ. ಯಾವ ವಿಚಾರ ಅಲ್ಲ ಈಗ ಡೆಲ್ಲಿ ವಿಚಾರದಲ್ಲಿ ಕ್ಲಾರಿಫೈ ಬಂದಿದೆ. ಯಾವ ವಿಚಾರ ಸಿಎಂ ಅವರ ಆ ವಿಚಾರ ಮತ್ತೆ ಇನ್ನೇನು ಕೇಳಬೇಡ. ಅಲ್ಲ ಈಗ ಡೆಲ್ಲಿ ವಿಚಾರದಲ್ಲಿ ಕ್ಲಾರಿಫೈ ಬಂದಿದೆ. ಯಾವ ವಿಚಾರ ಸಿಎಂ ಅವರ ಆ ವಿಚಾರ ಮತ್ತೆ ಇನ್ನೇನು ಕೇಳಬೇಡ. ಅಲ್ಲ ಈಗ ಡೆಲ್ಲಿ ವಿಚಾರದಲ್ಲಿ ಕ್ಲಾರಿಫೈ ಬಂದಿದೆ. ಯಾವ ವಿಚಾರ ಸಿಎಂ ಅವರ ಆ ವಿಚಾರ ಮತ್ತೆ ಇನ್ನೇನು ಕೇಳಬೇಡ. ಅಲ್ಲ ಈಗ ಡೆಲ್ಲಿ ವಿಚಾರದಲ್ಲಿ ಕ್ಲಾರಿಫೈ ಬಂದಿದೆ. ಯಾವ ವಿಚಾರ ಸಿಎಂ ಅವರ ಆ ವಿಚಾರ ಮತ್ತೆ ಇನ್ನೇನು ಕೇಳಬೇಡ. ಅಲ್ಲ ಈಗ ಡೆಲ್ಲಿ ವಿಚಾರದಲ್ಲಿ ಕ್ಲಾರಿಫೈ ಬಂದಿದೆ. ಯಾವ ವಿಚಾರ ಸಿಎಂ ಅವರ ಆ ವಿಚಾರ ಮತ್ತೆ ಇನ್ನೇನು ಕೇಳಬೇಡ. ಅಲ್ಲ ಈಗ ಡೆಲ್ಲಿ ವಿಚಾರದಲ್ಲಿ ಟ್ರಾನ್ಸ್ಫರ್ ಮಿನಿಸ್ಟರ್ ಆರೋಪಕ್ಕೆ ಯತೀಂದ್ರ ಗರಂ ಆಗಿದ್ದಾರೆ. ಹಾದಿ ಬೀದಿಯಲ್ಲಿ ಹೋಗೋರಿಗೆ ಉತ್ತರ ಕೊಡೋದಕ್ಕಾಗೋದಿಲ್ಲ. ಪ್ರತಾಪ್ ಸಿಂಹ ಯತ್ನಾಳ್ಗೆ ಮಾಡೋದಕ್ಕೆ ಕೆಲಸ ಇಲ್ಲ ಅಂತ ಮೈಸೂರಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಇದೇ ಸಂದರ್ಭದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೀವು ವರ್ಗಾವಣೆ ಈಗ ಕೇಳಿ, ಇಲ್ಲಿ ಸರ್ಕಾರದ ವಿರುದ್ಧ ಸಿಎಂ ಅವ್ರ ವಿರುದ್ಧ ಟೀಕೆ ಮಾಡಕ್ಕೆ ಅವ್ರಿಗೆ ಯಾವುದು ಇಲ್ಲ ವಿಷಯಗಳು. ಸೊ ಹಾಗಾಗಿ ತಂದೆಯವ್ರ ಮೇಲೆ ಮಾಡೋಕ್ಕಾಗಲ್ಲ ಅಂತ ಹೇಳಿ ನನ್ನ ಸುಮ್ಮನೆ ಅನ್ನೆಸೆಸರಿ ಡ್ರ್ಯಾಗ್ ಮಾಡಿ ಸುಳ್ಳು ಆರೋಪಗಳನ್ನು ಮಾಡ್ತಿದ್ದಾರೆ. ಆಧಾರ ಕೊಟ್ಟರೆ ಅದು ಗಂಭೀರ ಆಗುತ್ತೆ. ಆಧಾರ ಎಲ್ಲಿ ಸುಮ್ಮನೆ ಬಾಯಿ ನೀವು ವರ್ಗಾವಣೆ ಈಗ ಕೇಳಿ, ಇಲ್ಲಿ ಸರ್ಕಾರದ ವಿರುದ್ಧ ಸಿಎಂ ಅವ್ರ ವಿರುದ್ಧ ಟೀಕೆ ಮಾಡಕ್ಕೆ ಅವ್ರಿಗೆ ಯಾವುದು ಇಲ್ಲ ವಿಷಯಗಳು. ಸೊ ಹಾಗಾಗಿ ತಂದೆಯವ್ರ ಮೇಲೆ ಮಾಡೋಕ್ಕಾಗಲ್ಲ ಅಂತ ಹೇಳಿ ನನ್ನ ಈ ಹಾದಿ ಬೀದಿಲಿ ಹೋಗೋರೆಲ್ಲ ಏನೇನೋ ಆರೋಪ ಮಾಡ್ತಾರೆ. ಅದಕ್ಕೆಲ್ಲ ಉತ್ತರ ಕೊಡ್ತಾ ಕೂತ್ಕೊಂಡ್ರೆ ಏನು? ಆಧಾರ ಇಲ್ಲದೆ ಸುಮ್ಮನೆ ಟೀಕೆ ಮಾಡಿದ್ರೆ ಅದಕ್ಕೆಲ್ಲ ಉತ್ತರ ಕೊಡ್ಕೊಳಕ್ಕಾಗತ್ತಾ? ಆಮೇಲೆ ಅದು ಕೊನೆನೇ ಇರೋದಿಲ್ಲ. ಸೊ ಹಾಗೆಲ್ಲ ಮತ್ತೆ ಯಾರು ಬಿಜೆಪಿಲಿ ಕೆಲಸ ಇಲ್ವೋ,
ಯಾರು ಚಲಾವಣೆಯಲ್ಲಿ ಇಲ್ವೋ ಅಂಥವ್ರು ಆ ಥರ ಆರೋಪ ಮಾಡ್ತಾರೆ. ಅದಕ್ಕೆಲ್ಲ ನಾನು ಉತ್ತರ ಕೊಟ್ಕೊಂಡು ಕೂತ್ಕೊಂಡ್ರೆ ಇದು ಅದೇ ಕೆಲಸ ಆಗುತ್ತೆ. ಪ್ರತಾಪ್ ಸಿಂಹ ಯತ್ನಾಳ್ ಅವ್ರಿಗೆಲ್ಲ ಏನು ಕೆಲಸ ಇದೆ ಬಿಜೆಪಿಲಿ, ಅವ್ರಿಗೆ ಟಿಕೆಟ್ ಕೊಟ್ಟಿಲ್ಲ, ಹಾಗಾಗಿ ಕೆಲಸ ಇಲ್ಲದೆ ಮಾಡ್ತಾರೆ. ಅವರು ಚಲಾವಣೆಯಲ್ಲಿ ಇರಬೇಕು ಅಂತ. ಮತ್ತೆ ಬಿಜೆಪಿ IT ಸೆಲ್ಲು ಅವ್ರದ್ದು ನಂಬಿ ಏನೋ ಹಾಕಿದ್ದಾರೆ. ಬಟ್ ಸಿಎಂ ಪುತ್ರ ಯತೀಂದ್ರಗೆ ಹೈಕಮಾಂಡ್ ಮೂಗುದಾರ ಹಾಕುವಂತ ಕೆಲಸವನ್ನ ಮಾಡುತ್ತಾ ಸಿಎಂ ಕುರ್ಚಿ ವಿಚಾರದ ಬಗ್ಗೆ ಮಾತನಾಡದಂತೆ ತಾಕೀತನ್ನ ಮಾಡಿದೆ ಹೈಕಮಾಂಡ್. ಪವರ್ ಶೇರಿಂಗ್ ಬಗ್ಗೆ ಏನು ಹೇಳುವುದಿಲ್ಲ ಅಂತ ಸಿಎಂ ಪುತ್ರ ಉತ್ತರವನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಹೈಕಮಾಂಡ್ ಮೂಗುದಾರವನ್ನ ಹಾಕ್ತಾ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಏನೇ ಪ್ರಶ್ನೆ ಮಾಡಿದ್ರು ಕೂಡ ಏನು ಮಾತಾಡೋದಿಲ್ಲ, ಏನು ಹೇಳೋದಿಲ್ಲ ಅಂತ ಹೇಳಿದ್ದಾರೆ. ಯಾವ ವಿಚಾರ? ಅಲ್ಲ ಈಗ ಡೆಲ್ಲಿಯ ವಿಚಾರದಲ್ಲಿ ಕ್ಲಾರಿಫೈ ಬಂದಿದೆ. ಯಾವ ವಿಚಾರ? ಸಿಎಂ ಅವರ ಆ ವಿಚಾರ ಮತ್ತೆ ಇನ್ನೇನು ಕೇಳಬೇಡಿ. ಅಲ್ಲ ಈಗ ಡೆಲ್ಲಿಯ ವಿಚಾರದಲ್ಲಿ ಕ್ಲಾರಿಫೈ ಬಂದಿದೆ. ಯಾವ ವಿಚಾರ? ಸಿಎಂ ಅವರ ಆ ವಿಚಾರ ಮತ್ತೆ ಇನ್ನೇನು ಕೇಳಬೇಡಿ. ಅಲ್ಲ ಈಗ ಡೆಲ್ಲಿಯ ವಿಚಾರದಲ್ಲಿ ಕ್ಲಾರಿಫೈ ಬಂದಿದೆ. ಯಾವ ವಿಚಾರ? ಸಿಎಂ ಅವರ ಆ ವಿಚಾರ ಮತ್ತೆ ಇನ್ನೇನು ಕೇಳಬೇಡಿ. ಅಲ್ಲ ಈಗ ಡೆಲ್ಲಿಯ ವಿಚಾರದಲ್ಲಿ ಕ್ಲಾರಿಫೈ ಬಂದಿದೆ. ಯಾವ ವಿಚಾರ? ಸಿಎಂ ಅವರ ಆ ವಿಚಾರ ಮತ್ತೆ ಇನ್ನೇನು ಕೇಳಬೇಡಿ. ಅಲ್ಲ ಈಗ ಡೆಲ್ಲಿಯ ವಿಚಾರದಲ್ಲಿ ಕ್ಲಾರಿಫೈ ಬಂದಿದೆ. ಯಾವ ವಿಚಾರ? ಸಿಎಂ ಅವರ ಆ ವಿಚಾರ ಮತ್ತೆ ಇನ್ನೇನು ಕೇಳಬೇಡಿ. ಅಲ್ಲ ಈಗ ಡೆಲ್ಲಿಯ ವಿಚಾರದಲ್ಲಿ ಟ್ರಾನ್ಸ್ಫರ್ ಮಿನಿಸ್ಟರ್ ಆರೋಪಕ್ಕೆ ಯತೀಂದ್ರ ಗರಂ ಆಗಿದ್ದಾರೆ. ಹಾದಿ ಬೀದಿಯಲ್ಲಿ ಹೋಗೋರಿಗೆ ಉತ್ತರ ಕೊಡೋದಕ್ಕಾಗೋದಿಲ್ಲ. ಪ್ರತಾಪ್ ಸಿಂಹ ಯತ್ನಾಳ್ಗೆ ಮಾಡೋದಕ್ಕೆ ಕೆಲಸ ಇಲ್ಲ ಅಂತ ಮೈಸೂರಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಇದೇ ಸಂದರ್ಭದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೀವು ವರ್ಗಾವಣೆ ದಂಧೆನ ಈಗ ಕೇಳಿ, ಇಲ್ಲಿ ಸರ್ಕಾರದ ವಿರುದ್ಧ CM ಅವ್ರ ವಿರುದ್ಧ ಟೀಕೆ ಮಾಡಕ್ಕೆ ಅವ್ರಿಗೆ ಯಾವುದೂ ಇಲ್ಲ ವಿಷಯಗಳು. ಸೊ ಹಾಗಾಗಿ ತಂದೆಯವ್ರ ಮೇಲೆ ಮಾಡೋಕ್ಕಾಗಲ್ಲ ಅಂತ ಹೇಳಿ ನನ್ನ ಸುಮ್ಮನೆ ಅನ್ನೆಸೆಸರಿ ಡ್ರ್ಯಾಗ್ ಮಾಡಿ ಸುಳ್ಳು ಆರೋಪಗಳನ್ನು ಮಾಡ್ತಿದ್ದಾರೆ. ಆಧಾರ ಕೊಟ್ಟರೆ ಅದು ಗಂಭೀರ ಆಗುತ್ತೆ. ಆಧಾರನೆಲ್ಲ ಸುಮ್ಮನೆ ಬಾಯಿ ನೀವು ವರ್ಗಾವಣೆ ದಂಧೆನ ಈಗ ಕೇಳಿ, ಇಲ್ಲಿ ಸರ್ಕಾರದ ವಿರುದ್ಧ CM ಅವ್ರ ವಿರುದ್ಧ ಟೀಕೆ ಮಾಡಕ್ಕೆ ಅವ್ರಿಗೆ ಯಾವುದೂ ಇಲ್ಲ ವಿಷಯಗಳು. ಸೊ ಹಾಗಾಗಿ ತಂದೆಯವ್ರ ಮೇಲೆ ಮಾಡೋಕ್ಕಾಗಲ್ಲ ಅಂತ ಹೇಳಿ ನನ್ನ ಹಾದಿ ಬೀದಿಲಿ ಹೋಗೋರೆಲ್ಲ ಏನೇನೋ ಆರೋಪ ಮಾಡ್ತಾರೆ. ಅದಕ್ಕೆಲ್ಲ ಉತ್ತರ ಕೊಡ್ತಾ ಕೂತ್ಕೊಂಡ್ರೆ ಏನು? ಆಧಾರ ಇಲ್ಲದೆ ಸುಮ್ಮನೆ ಟೀಕೆ ಮಾಡಿದ್ರೆ ಅದಕ್ಕೆಲ್ಲ ಉತ್ತರ ಕೊಡ್ಕೊಳಕ್ಕಾಗತ್ತಾ? ಆಮೇಲೆ ಅದು ಕೊನೆನೇ ಇರೋದಿಲ್ಲ. ಸೊ ಹಾಗೆಲ್ಲ ಮತ್ತೆ ಯಾರು ಬಿಜೆಪಿಲಿ ಕೆಲಸ ಇಲ್ವೋ, ಯಾರು ಚಲಾವಣೆಯಲ್ಲಿ ಇಲ್ವೋ ಅಂಥವ್ರು ಆ ಥರ ಆರೋಪ ಮಾಡ್ತಾರೆ. ಅದಕ್ಕೆಲ್ಲ ನಾನು ಉತ್ತರ ಕೊಟ್ಕೊಂಡು ಕೂತ್ಕೊಂಡ್ರೆ ಇದು ಅದೇ ಕೆಲಸ ಆಗುತ್ತೆ. ಪ್ರತಾಪ್ ಸಿಂಹ ಯತ್ನಾಳ್ ಅವ್ರಿಗೆಲ್ಲ ಏನು ಕೆಲಸ ಇದೆ ಬಿಜೆಪಿಲಿ, ಅವ್ರಿಗೆ ಟಿಕೆಟ್ ಕೊಟ್ಟಿಲ್ಲ, ಹಾಗಾಗಿ ಕೆಲಸ ಇಲ್ಲದೆ ಮಾಡ್ತಾರೆ. ಅವರು ಚಲಾವಣೆಯಲ್ಲಿ ಇರಬೇಕು ಅಂತ. ಮತ್ತೆ ಬಿಜೆಪಿ IT ಸೆಲ್ಲು ಅವ್ರದ್ದು ನಂಬಿ ಏನೋ ಹಾಕಿದ್ದಾರೆ. ಬಟ್ ಸಿಎಂ ಪುತ್ರ ಯತೀಂದ್ರಗೆ ಹೈಕಮಾಂಡ್ ಮೂಗುದಾರ ಹಾಕುವಂತ ಕೆಲಸವನ್ನ ಮಾಡುತ್ತಾ ಸಿಎಂ ಕುರ್ಚಿ ವಿಚಾರದ ಬಗ್ಗೆ ಮಾತನಾಡದಂತೆ ತಾಕೀತನ್ನ ಮಾಡಿದೆ ಹೈಕಮಾಂಡ್. ಪವರ್ ಶೇರಿಂಗ್ ಬಗ್ಗೆ ಏನು ಹೇಳುವುದಿಲ್ಲ ಅಂತ ಸಿಎಂ ಪುತ್ರ ಉತ್ತರವನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಹೈಕಮಾಂಡ್ ಮೂಗುದಾರವನ್ನ ಹಾಕ್ತಾ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಏನೇ ಪ್ರಶ್ನೆ ಮಾಡಿದ್ರು ಕೂಡ ಏನು ಮಾತಾಡೋದಿಲ್ಲ, ಏನು ಹೇಳೋದಿಲ್ಲ ಅಂತ ಹೇಳಿದ್ದಾರೆ. ಯಾವ ವಿಚಾರ? ಅಲ್ಲ ಈಗ ಡೆಲ್ಲಿಯ ವಿಚಾರದಲ್ಲಿ ಕ್ಲಾರಿಫೈ ಬಂದಿದೆ. ಯಾವ ವಿಚಾರ? ಸಿಎಂ ಅವರ ಆ ವಿಚಾರ ಮತ್ತೆ ಇನ್ನೇನು ಕೇಳಬೇಡಿ. ಅಲ್ಲ ಈಗ ಡೆಲ್ಲಿಯ ವಿಚಾರದಲ್ಲಿ ಕ್ಲಾರಿಫೈ ಬಂದಿದೆ. ಯಾವ ವಿಚಾರ? ಸಿಎಂ ಅವರ ಆ ವಿಚಾರ ಮತ್ತೆ ಇನ್ನೇನು ಕೇಳಬೇಡಿ. ಅಲ್ಲ ಈಗ ಡೆಲ್ಲಿಯ ವಿಚಾರದಲ್ಲಿ ಕ್ಲಾರಿಫೈ ಬಂದಿದೆ. ಯಾವ ವಿಚಾರ? ಸಿಎಂ ಅವರ ಆ ವಿಚಾರ ಮತ್ತೆ ಇನ್ನೇನು ಕೇಳಬೇಡಿ. ಅಲ್ಲ ಈಗ ಡೆಲ್ಲಿಯ ವಿಚಾರದಲ್ಲಿ ಕ್ಲಾರಿಫೈ ಬಂದಿದೆ. ಯಾವ ವಿಚಾರ? ಸಿಎಂ ಅವರ ಆ ವಿಚಾರ ಮತ್ತೆ ಇನ್ನೇನು ಕೇಳಬೇಡಿ. ಅಲ್ಲ ಈಗ ಡೆಲ್ಲಿಯ ವಿಚಾರದಲ್ಲಿ ಕ್ಲಾರಿಫೈ ಬಂದಿದೆ.